ಧಾರವಾಡ ನಗರದ ಡಿಸಿ ಕಾಂಪೌಂಡ್ ಬಳಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಈಜುಕೊಳದ ಕಾಮಗಾರಿ ಕೊನೆಯ ಹಂತಕ್ಕೆ ತಲುಪಿದೆ. ಹಲವಾರು ವರ್ಷಗಳಿಂದ ನಡೆದಿರುವಂತಹ ಈ ಒಂದು ಕಾಮಗಾರಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ಈಜುಪಟುಗಳು ಕಾದು ಕೂತಿದ್ದಾರೆ. ಆದರೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದ ಈಜುಕೊಳ ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಆಸೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಖಾಸಗಿ ಕಂಪನಿಗಳ ಸಿಎಸ್ಆರ್ ಅನುದಾನದಲ್ಲಿ ಆರಂಭವಾದಂತಹ ಕಾಮಗಾರಿ ಮುಗಿಯೋ ಹಂತಕ್ಕೆ ಬಂದಿದ್ದು ಇನ್ನು ಕೆಲವು ತಿಂಗಳಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಸಿಗಲಿದೆ. ಅದು 100% CSR ಫಂಡ್ದಿಂದ ಆಗಿದೆ, ನಿಮ್ಗೆ ಗೊತ್ತಿದೆ. ಹೀಗಾಗಿ ಒಂದಿಷ್ಟು ಮಧ್ಯೆ ಫಂಡ್ ಡಿಲೇ ಆಗಿತ್ತು. ಈಗೆಲ್ಲ ಫಂಡು ಬಂದಿದೆ, ಎಲ್ಲ ಕಂಪ್ಲೀಟ್ ಆಗಿದೆ ಕೆಲಸ. ಒಂದು ಆ ಸ್ವಿಮ್ಮಿಂಗ್ ಪೂಲದ್ದು ಕೆಳಗಡೆದ್ದು ಒಂದಿಷ್ಟು ಕೆಲಸ ಆಗ್ಬೇಕು, ಅದು ಇಟಾಲಿಯನ್ ಇದರಲ್ಲೇ ಕೆಲಸ ಮಾಡ್ಬೇಕು. ಅದು ಬಿಟ್ಟು ಬೇರೆ, ಯಾಕಂದ್ರೆ ಅದು ಒಲಿಂಪಿಕ್ ಲೆವೆಲದ್ದು ನಾವು ಮಾಡ್ತಾ ಇದ್ದೀವಿ. ಅದು ಡ್ರೈ ವಾತಾವರಣ ಇರ್ಬೇಕು. ಅದು ಆತಂದ್ರೆ 100% ವರ್ಕ್ ಮುಗಿದದ. ಅದು ಕೆಳಗಷ್ಟು ಪೆಸ್ಟಿಂಗ್ ಆಯ್ತು ಅಂತಂದ್ರೆ ಅದ್ರದ್ದು ಉದ್ಘಾಟನೆಯನ್ನು ಆದಷ್ಟು ಶೀಘ್ರದಲ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ತನಕ ನಮ್ಮ ಜಿಲ್ಲೆಯೊಳಗೆ ಅಥವಾ ನಮ್ಮ ಮಹಾನಗರದಲ್ಲಿರ್ಬೋದು, ನಮ್ಮ ಜಿಲ್ಲೆಯೊಳಗೆ ಇರ್ಬೋದು 60-65 ಕೋಟಿ ರೂಪಾಯಿದ್ದು CSRದಾಗ ಯಾವ ಕೆಲಸನೂ ಆಗಿಲ್ಲ. ಹಾಗಾಗಿ ಇಟ್ ಇದೆ ಒನ್ ಆಫ್ ದಿ ಡಿಲೇ ಆಗಿರೋದು. ಕಾರಣ ಅಂತಂದರೆ ಕೆಲವು ಕಡೆ ಕಂಪ್ನಿಗಳು ದುಡ್ಡು ಕೊಡಲಿಕ್ಕೆ ಡಿಲೇ ಮಾಡಿದ್ರೆ, ಅದು ಬಿಟ್ಟರೆ ಉಳಿದದ್ದೆಲ್ಲವೂ ಪರ್ಫೆಕ್ಟಾಗಿ ವರ್ಕ್ ಆಗ್ಯದ ಮತ್ತು ಭಾಳ ಚೆನ್ನಾಗಾಗ್ಯದ. ನೀವು ನೋಡಿರ್ಬೋದು. ಯಾರು ಧಾರವಾಡ ನಗರದಲ್ಲಿ ಮಾನ್ಯ ಕೇಂದ್ರ ಸಚಿವರು ಒಂದು ದೂರದೃಷ್ಟಿಯಿಂದ ಮತ್ತು ಜಿಲ್ಲೆಗೆ ಈಜುಪಟ ಮತ್ತು ಕ್ರೀಡಾಸಕ್ತರಿಗೆ, ಕ್ರೀಡಾಪಟುಗಳಿಗೆ ಒಂದು ಸುಸಜ್ಜಿತವಾದ ಕ್ರೀಡಾ ಸಂಕೀರ್ಣ ಮಾಡ್ಯಾರ. ಇದು ಹಲವಾರು ವರ್ಷಗಳಿಂದ ಹಾಗೆ ನೆನಗುದ್ದಿದ್ದು ಬಿದ್ದಿದ್ದು ನೋಡಿದ್ರೆ ಇದು ಸಂಪೂರ್ಣವಾಗಿ ಯಾರ ನಿರ್ಲಕ್ಷ್ಯ ಅನ್ನೋದನ್ನ ನಮ್ಮ ಜನರಲ್ಲಿ ಒಂದು ಹುಟ್ಟಾಕಿದೆ. ಹಾಗಾಗಿ ಕೂಡಲೇ ಈಗಾಗಲೇ ಒಂದು 5-6 ವರ್ಷ ಆಯ್ತು ಇಲ್ಲ ಈಜು ಪಟುಗಳಿರ್ಬೋದು ಮತ್ತು ಈಜುಗಾರರು ಇರ್ಬೋದು ಬಹಳ ನಿರೀಕ್ಷೆ ಆಗ್ತಾ ಇದೆ. ಹಾಗಾಗಿ ಕೂಡಲೇ ಅದನ್ನ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಮಾಡದೆ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟ ಮಾಡುವ ಮುಖಾಂತರ ಉದ್ಘಾಟನೆಗೊಳ್ಳೋದು ಬೇಡ. ಅದರೊಳಗನೆ ಎಲ್ಲರೂ ಇಚ್ಛಾಶಕ್ತಿಯಿಂದ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಹೇಳಬಯಸ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.